ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬ್ಲಾಕ್ ಬಸ್ಟರ್ ತಮಿಳು ಆಕ್ಷನ್ ಕಾಮಿಡಿ ಚಿತ್ರ ಜೈಲರ್ನ ಮುಂದುವರಿದ ಭಾಗ ಜೈಲರ್ 2 ಸಿನಿಮಾ ಕುರಿತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು 2026 ಏಪ್ರಿಲ್ 6ರಂದು ಪ್ರಮುಖ ಅಪ್ಡೇಟ್ ನೀಡಿದ್ದಾರೆ. ಚಿತ್ರದ ಮುಖ್ಯ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು, ಸಿನಿಮಾವು ತನ್ನ ಅಂತಿಮ ಹಂತದಲ್ಲಿದೆ. ಸನ್ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆಯು ಶೀಘ್ರದಲ್ಲೇ ಬಿಡುಗಡೆ ದಿನಾಂಕವನ್ನು ಅಧಿಕೃತವಾಗಿ ಪ್ರಕಟಿಸಲಿದೆ. ಪ್ರಸ್ತುತ ವರದಿಗಳ ಪ್ರಕಾರ ಈ ತಮಿಳು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಚಿತ್ರವು 2026 ಜೂನ್ 12ರಂದು ಅಥವಾ ಜುಲೈ 2026ರಲ್ಲಿ ತೆರೆ ಕಾಣುವ ನಿರೀಕ್ಷೆಯಿದೆ. ಜೈಲರ್ ಚಿತ್ರದ ಯಶಸ್ಸಿನ ತಂಡವೇ ಈ ಸೀಕ್ವೆಲ್ಗೂ ಮರಳಿದೆ. ನಿರ್ದೇಶಕ ಮತ್ತು ಕಥೆಗಾರ ನೆಲ್ಸನ್ ದಿಲೀಪ್ ಕುಮಾರ್, ನಿರ್ಮಾಪಕ ಕಲಾನಿಧಿ ಮಾರನ್ ಅವರು ಸನ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸುತ್ತಿದ್ದಾರೆ. ಸಂಗೀತ ಬ್ಲಾಕ್ ಬಸ್ಟರ್ ಹಾಡುಗಳನ್ನು ನೀಡಿದ ಅನಿರುದ್ಧ್ ರವಿಚಂದರ್ ಅವರೇ ಸಂಗೀತ ನಿರ್ದೇಶಕರಾಗಿದ್ದಾರೆ. ದಕ್ಷಿಣ ಭಾರತ ಮತ್ತು ಬಾಲಿವುಡ್ನ ಘಟಾನುಘಟಿ ನಟರನ್ನು ಒಳಗೊಂಡಿರುವ ಈ ಚಿತ್ರದ ತಾರಾಗಣವು ಭಾರತೀಯ ಚಿತ್ರರಂಗದ ಎಂಡ್ ಗೇಮ್ ರೇಂಜ್ನಲ್ಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಪ್ರಮುಖ ಮತ್ತು ಮರಳುತ್ತಿರುವ ಪಾತ್ರಗಳು: ರಜನಿಕಾಂತ್, ರಮ್ಯಾ ಕೃಷ್ಣನ್, ಯೋಗಿ ಬಾಬು, ಮಿರ್ನಾ, ಅಣ್ಣಾ ರಾಜನ್ ಮತ್ತು ವಿನಾಯಗನ್ ಅವರು ಮರಳುತ್ತಿದ್ದಾರೆ. ಕನ್ನಡ ನಟ ಶಿವರಾಜ್ ಕುಮಾರ್ ಅವರು ನರಸಿಂಹ ಪಾತ್ರವನ್ನು ಪುನರಾವರ್ತಿಸುತ್ತಿದ್ದಾರೆ. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಮ್ಯಾಥ್ಯೂ ಪಾತ್ರದಲ್ಲಿ ಮರಳಿದ್ದಾರೆ. ಇವರು ಈಗಾಗಲೇ ತಮ್ಮ ಭಾಗದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ. ಹೊಸ ಸೇರ್ಪಡೆ ಮತ್ತು ಕ್ಯಾಮಿಯೋಗಳು: ಎಸ್.ಜೆ. ಸೂರ್ಯ, ವಿಜಯ್ ಸೇತುಪತಿ ಅತಿಥಿ ಪಾತ್ರದಲ್ಲಿ, ಮಿಥುನ್ ಚಕ್ರವರ್ತಿ ವಿಶೇಷ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ವಿದ್ಯಾ ಬಾಲನ್, ಜತಿನ್ ಸರ್ನಾ ಮತ್ತು ಸೂರಜ್ ವೆಂಜರಾಮೂಡು ಕೂಡ ತಂಡದಲ್ಲಿ ಸೇರಿಕೊಂಡಿದ್ದಾರೆ. ಮಲಯಾಳಂನ ಮತ್ತೊಬ್ಬ ಪ್ರತಿಭಾವಂತ ನಟ ಫಹಾದ್ ಫಾಸಿಲ್ ಅವರು ಈ ಚಿತ್ರದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಎಂದು ವರದಿಯಾಗಿದೆ. ಈ ಬೃಹತ್ ತಾರಾಗಣ ಮತ್ತು ರೋಚಕ ಕಥಾಹಂದರದಿಂದಾಗಿ ಜೈಲರ್ 2 2026ರ ಭಾರತೀಯ ಚಿತ್ರರಂಗದ ಬಹುದೊಡ್ಡ ಸಿನಿಮಾ ಎಂದು ನಿರೀಕ್ಷಿಸಲಾಗಿದೆ. ಚಿತ್ರದ ಅಧಿಕೃತ ಪ್ರಕಟಣೆಗಳಿಗಾಗಿ ಕಾಯೋಣ. ಹೆಚ್ಚಿನ ಸಿನಿಮಾ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೋಜೋ 360.